ಇಂಗ್ಲೆಂಡ್ ಸೀರೀಸ್ನಲ್ಲಿ ತಮ್ಮನ ಕಾಟ ಆದರೆ ಜಿಂಬಾಬ್ವೆಯಲ್ಲಿ ಅಣ್ಣನ ಭೀತಿ. ಶ್ರೇಯಸ್ ಅಯ್ಯರ್ ಬಳಗಕ್ಕೆ ಹೆಚ್ಚಿದ ಹೈಟೆನ್ಷನ್. ಭಾರತದ ಪ್ರಮುಖ ಆಟಗಾರರನ್ನ ಒಳಗೊಂಡ ತಂಡವು ಪ್ರಸ್ತುತ ಜಿಂಬಾಬ್ವೆ ಪ್ರವಾಸದಲ್ಲಿದ್ದು 3 ಪಂದ್ಯಗಳ ಟಿ20 ಸರಣಿಯನ್ನ ಆಡಲಿದೆ. ಈ ಸರಣಿಯಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವಕ್ಕೆ ಮತ್ತೊಮ್ಮೆ ಕಠಿಣ ಪರೀಕ್ಷೆ ಎದುರಾಗಲಿದೆ. ಇಂಗ್ಲೆಂಡ್ನಲ್ಲಿ ಅದ್ಭುತ ಆಲ್ರೌಂಡರ್ ಪ್ರದರ್ಶನ ನೀಡಿದ್ದ ಇಂಗ್ಲೆಂಡ್ ಆಟಗಾರರ ಹಿರಿಯ ಸಹೋದರನೊಬ್ಬ ಈಗ ಜಿಂಬಾಬ್ವೆ ಪ್ರವಾಸದಲ್ಲಿ ಟೀಂ ಇಂಡಿಯಾಗೆ ಸವಾಲೊಡ್ಡಲು ಸಜ್ಜಾಗಿದ್ದಾರೆ. ಈತ ಕೆಲವು ವರ್ಷಗಳ ಹಿಂದಷ್ಟೇ ದೇಶ ತೊರೆದು ಜಿಂಬಾಬ್ವೆ ಜರ್ಸಿ ಧರಿಸಲು ನಿರ್ಧಾರ ಮಾಡಿದ್ದ. ಟಿ20 ತಂಡದ ನಾಯಕತ್ವ ವಹಿಸಿಕೊಂಡಾಗಿನಿಂದಲೂ ಶ್ರೇಯಸ್ ಅಯ್ಯರ್ ತಮ್ಮ ಮೊದಲ ಗೆಲುವಿಗಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ. ಅವರು ನಾಯಕತ್ವ ವಹಿಸಿದ ಕಳೆದ 7 ಪಂದ್ಯಗಳಲ್ಲಿ ಭಾರತ ತಂಡಕ್ಕೆ ಒಂದೇ ಒಂದು ಗೆಲುವು ಲಭಿಸಿಲ್ಲ. ವಿಶೇಷವೆಂದರೆ ನಾಯಕ ಅಯ್ಯರ್ ಸತತವಾಗಿ ಟಾಸ್ ಗೆದ್ದಿದ್ರೂ ಪಂದ್ಯಗಳನ್ನು ಗೆಲ್ಲಲು ಸಾಧ್ಯವಾಗಿರಲಿಲ್ಲ. ಇದೀಗ ಶ್ರೇಯಸ್ ಅಯ್ಯರ್ ನಾಯಕತ್ವದ ಭಾರತ ತಂಡ ಜಿಂಬಾಬ್ವೆ ಪ್ರವಾಸದಲ್ಲಿದ್ದು ಜುಲೈ 23ರಿಂದ ಸರಣಿ ಆರಂಭವಾಗಲಿದೆ. 3 ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಯಾರು ಗೆಲುವಿನ ನಗೆ ಬೀರಲಿದ್ದಾರೆ ಎಂಬ ಕುತೂಹಲ ಕ್ರಿಕೆಟ್ ಪ್ರೇಮಿಗಳಲ್ಲಿದೆ. ಏಕೆಂದರೆ ಇತ್ತೀಚೆಗೆ ಐರ್ಲೆಂಡ್ನಂತಹ ತಂಡವು ಭಾರತಕ್ಕೆ 0-2 ಅಂತರದಲ್ಲಿ ಶಾಕ್ ಅನ್ನು ನೀಡಿತ್ತು. ಇನ್ನು ಇಂಗ್ಲೆಂಡ್ ತಂಡವಂತೂ 0-4 ಅಂತರದಲ್ಲಿ ಭಾರತವನ್ನ ಮಣಿಸಿತ್ತು. ಹೀಗಾಗಿ ಜಿಂಬಾಬ್ವೆ ವಿರುದ್ಧ ಭಾರತ ಗೆಲ್ಲಲಿದೆಯೇ ಎಂಬ ಸಂಶಯ ಕ್ರೀಡಾಭಿಮಾನಿಗಳಲ್ಲಿ ಮೂಡಿದೆ. ಯಾಕೆಂದರೆ ಜಿಂಬಾಬ್ವೆ ತಂಡ ಐರ್ಲೆಂಡ್ಗಿಂತ ದುರ್ಬಲ ತಂಡವೇನಲ್ಲ. ಇಂಗ್ಲೆಂಡ್ ಪ್ರವಾಸದ ವೇಳೆ ಕಿರಿಯ ಸಹೋದರ ಸ್ಯಾಮ್ ಕರನ್ ಭಾರತಕ್ಕೆ ಸಿಂಹ ಸ್ವಪ್ನವಾಗಿದ್ದರೆ ಈಗ ಜಿಂಬಾಬ್ವೆ ಪ್ರವಾಸದಲ್ಲಿ ಅವರ ಹಿರಿಯ ಸಹೋದರ ಟೀಂ ಇಂಡಿಯಾಗೆ ತೊಡಗಾಗಲು ಸಜ್ಜಾಗಿದ್ದಾರೆ. ಭಾರತ ತಂಡ ಜಿಂಬಾಬ್ವೆ ಪ್ರವಾಸ ಕೈಗೊಂಡಿರುವುದರಿಂದ ಜಿಂಬಾಬ್ವೆಯ ಪ್ರತಿಯೊಬ್ಬ ಆಟಗಾರರು ಈ ಸರಣಿಗಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲಿಯೂ ಮುಖ್ಯವಾಗಿ ಎಡಗೈ ಬ್ಯಾಟರ್ ಬೆನ್ ಕರನ್ ಅತ್ಯಂತ ಉತ್ಸುಕನಾಗಿದ್ದಾರೆ. ಜಿಂಬಾಬ್ವೆ ಪರ ಈಗಾಗಲೇ ಟೆಸ್ಟ್ ಮತ್ತು ಏಕದಿನ ಪಂದ್ಯಗಳಲ್ಲಿ ಆರಂಭಿಕ ಆಟಗಾರನಿಗೆ ಕಣಕ್ಕಿಳಿದಿರುವ ಬೆನ್ ಕರನ್ ಇದೀಗ ಟಿ20 ತಂಡದಲ್ಲೂ ಮಿಂಚಲು ಸಜ್ಜಾಗಿದ್ದಾರೆ. ಭಾರತ ವಿರುದ್ಧದ ಸರಣಿಗಾಗಿ ಅವರನ್ನ ಜಿಂಬಾಬ್ವೆ ತಂಡಕ್ಕೆ ಆಯ್ಕೆ ಮಾಡಲಾಗಿತ್ತು. ಅಂತಿಮ 11ರ ಬಳಗದಲ್ಲಿ ಸ್ಥಾನ ಪಡೆದು ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ಗೆ ಪದಾರ್ಪಣೆ ಮಾಡುವ ನಿರೀಕ್ಷೆಯೂ ಇದೆ. ಸಿಕ್ಕ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಲು ಬೆನ್ ಕರನ್ ಕಾಯ್ತಾ ಇದ್ರೆ, ಆದರೆ ತಮ್ಮ ಕಿರಿಯ ಸಹೋದರ ಸ್ಯಾಮ್ ಕರ್ನರ್ನಂತೆ ಬೆನ್ ಕೂಡ ಟೀಂ ಇಂಡಿಯಾಗೆ ಆತಂಕ ತಂದೊಡ್ಡುತ್ತಾರಾ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ. ಇಂಗ್ಲೆಂಡ್ನ ಸ್ಯಾಮ್ ಕರನ್ ಭಾರತ ವಿರುದ್ಧದ ಟಿ20 ಮತ್ತು ಏಕದಿನ ಸರಣಿ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅವರು ಟಿ20 ಸರಣಿಯಲ್ಲಿ 7 ಮತ್ತು ಏಕದಿನ ಸರಣಿಯಲ್ಲಿ 6 ವಿಕೆಟ್ಗಳನ್ನು ಕಸಿದುಕೊಂಡಿದ್ದಲ್ಲದೆ ಉಪಯುಕ್ತ ಬ್ಯಾಟಿಂಗ್ ಮೂಲಕ ಇಂಗ್ಲೆಂಡ್ ಗೆಲುವಿಗೆ ಕಾರಣರಾಗಿದ್ದರು. ಬೆನ್ ಕರನ್ಗೆ ಇಂಗ್ಲೆಂಡ್ ರಾಷ್ಟ್ರೀಯ ತಂಡದಲ್ಲಿ ಆಡುವ ಅವಕಾಶ ಸಿಗಲಿಲ್ಲ. ಆದರೆ ಅವರ ಹಿರಿಯ ಸಹೋದರ ಟಾಮ್ ಕರನ್ ಹಾಗೂ ಕಿರಿಯ ಸಹೋದರ ಸ್ಯಾಮ್ ಕರನ್ ಇಂಗ್ಲೆಂಡ್ ಪರ ಆಡಿದ್ದಾರೆ ಮತ್ತು ಆಡುತ್ತಿದ್ದಾರೆ. ಹೀಗಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡುವ ತಮ್ಮ ಕನಸನ್ನ ನನಸು ಮಾಡಿಕೊಳ್ಳಲು ಜಿಂಬಾಬ್ವೆಗೆ ತೆರಳಲು ನಿರ್ಧರಿಸಿದ್ದಾರೆ. 2024ರಲ್ಲಿ ಜಿಂಬಾಬ್ವೆಗೆ ಬಂದ ಬೆನ್ ಅಲ್ಲಿನ ದೇಶೀಯ ತಂಡ ಪರ ಆಡಲು ಪ್ರಾರಂಭಿಸಿದ್ರು. ಮೂಲತಃ ಜಿಂಬಾಬ್ವೆ ಅವರ ಮಾತೃಭೂಮಿ, ಏಕೆಂದರೆ ಅವರ ತಂದೆ ಕೆವಿನ್ ಕರನ್ ಜಿಂಬಾಬ್ವೆ ಮೂಲದವರಾಗಿದ್ದು ದೇಶದ ಪರ ಹಲವು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ್ರು. ಇದೀಗ ಬೆನ್ ಕರನ್ ತಮ್ಮ ತಂದೆಯ ಹಾದಿಯಲ್ಲಿ ಸಾಗಿ ಜಿಂಬಾಬ್ವೆ ದೇಶವನ್ನು ಪ್ರತಿನಿಧಿಸುತ್ತಿದ್ದಾರೆ.